ಅಂದ್ರೆ ನಿನ್ನ ತಂಗಿ ಮಗಳು ತಪ್ಪು ಮಾಡಿದೀವಿ ಅಂತ ಹೇಳ್ತಾ ಇದೀಯಾ? ಅಷ್ಟೇ ತಾನೇ ಅಣ್ಣ? ರಾಕ್ಷಸಿ! ಏಯ್, ನಮ್ ಕುಟುಂಬ ಹೀಗಾಗೋದಕ್ಕೆ ನನ್ನ ಮಗಳು ಬೀದಿಗೆ ಬಂದ್ ಬೀಳೋದಕ್ಕೆ ನೀನೇ ಕಣೆ ಕಾರಣ. ಅಷ್ಟಕ್ಕೂ ನಿನ್ನ ಬದುಕಕ್ಕೆ ಬಿಡಬಾರ್ದು ಕಣೆ, ಸಾಯಿಸ್ಬಿಡ್ಬೇಕು ಇವತ್ತು ನಿನ್ನ. ಏಯ್, ನನ್ನ ಮಗಳಿಗೆ ನನ್ನ ಅಳಿಯ ಸಿಗ್ದಿರೋ ತರ ಮಾಡ್ದೆ. ಆದ್ರೆ ಈಗ ನಮ್ಮ ಅಣ್ಣನ ಪ್ರೀತಿಯಿಂದ ನಮ್ಮನ್ನೇ ದೂರ ಮಾಡ್ತಾ ಇದ್ಯಾ? ಏಯ್, ನಾವೇನ್ ಪಾಪ ಮಾಡಿದೀವಿ ಅಂತ ನಮ್ ಕಾಲ್ಗೆ ಸಿಕ್ಕಾಕೊಂಡೆ ಅನಿಶ್ಚಿದವಳೆ. ನಿನ್ನ ಬದುಕಕ್ಕೆ ಬಿಡಬಾರ್ದು. ನಿನ್ನ ಸಾಯಿಸ್ಬಿಡ್ತೀನಿ. ತಮಾಷೆ ಮಾಡ್ತಿದ್ಯಾ? ಹೊಡಿ ಅಣ್ಣ, ಹೊಡಿ. ಯಾಕೆ ನಿಂತ್ಬಿಟ್ಟೆ? ಹೊಡಿ. ಶಭಾಷ್ ಅಣ್ಣ. ಯಾವ್ದನ್ನ ನಮ್ಮಣ್ಣ ಯಾವತ್ತೂ ನನ್ಗೆ ಮಾಡಲ್ಲ ಅಂತ ಅಂದ್ಕೊಂಡಿದ್ನೋ ಅದನ್ನ ಇವತ್ತು ಮಾಡ್ಬಿಟ್ಟೆ. ನಾನೇನೇ ಮಾಡಿದ್ರು ನನ್ ತಂಗಿ ಯಾವತ್ತೂ ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡಿದ್ ನಮ್ಮಣ್ಣ ನನ್ನ ಮೇಲೆ ಕೈ ಮಾಡಕ್ ಬಂದಿದ್ದಾನೆ. ಅದ್ಭುತ, ಮಹಾ ಅದ್ಭುತ ಅಣ್ಣ. ಆದ್ರೆ ಯಾವ ನಾಚಿಕೆನೂ ಇಲ್ಲದೆ ಇನ್ನು ತವ್ರ ಮನೆಯಲ್ಲೇ ಬಿದ್ದಿದ್ದೀನಲ್ಲ. ನನ್ನ ನಾನು ಚಪ್ಪಲಿ ಹುಡ್ಕೋಬೇಕು. ಅದಕ್ಕೆ ಇಷ್ಟೆಲ್ಲ ನಡೀತಾ ಇದ್ರು ನೀನ್ ಮಾತ್ರ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ. ಯಾಕೆಂದ್ರೆ ನೀನೊಬ್ಳು ಆದರ್ಶ ಹೆಂಡತಿ. ಅಣ್ಣ ಹಾಕಿದ ಗೆರೆನ ದಾಟಲ್ವಲ್ಲ. ಸಾಕ್, ನಿಲ್ಲಿಸ್ತೀಯಾ? ಎತ್ತ ಮಗಳ ಮೇಲೆ ಪ್ರೀತಿ ನಿನ್ನತ್ರ ಆ ರೀತಿ ಮಾತಾಡ್ತಿದೆ. ನೀನು ನಿನ್ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಆದ್ರೆ ನಾನು ನಮ್ ವಂಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ ಯೋಚನೆ ಈ ಕ್ಷಣದವರೆಗೂ ಮಾತ್ರ, ಆದ್ರೆ ನನ್ನ ಆಲೋಚನೆ ನಮ್ ಮುಂದೆ ಇರೋ ಭವಿಷ್ಯದ ಬಗ್ಗೆ. ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ ಇವತ್ತು ನನ್ನ ಮಗಳು ಬದುಕಿರ್ಬೇಕಲ್ವಾ ಅಣ್ಣ? ನಾನು ಯಾವತ್ತೂ ಅನಿರುದ್ಧನ ನಮ್ಮ ಅಣ್ಣನ ಮಗ ಅಂತ ನೋಡ್ಲಿಲ್ಲ. ಈ ಹುಚ್ಚಿ ಕೂಡ ತನ್ನ ಗಂಡ ಅಂತ ನೋಡಿದ್ಲೆ ಹೊರತು ಭಾವ ತರ ನೋಡಿಲ್ಲ ಅಣ್ಣ. ಅನಿರುದ್ಧ್, ನೀನಾದ್ರೂ ಈ ಸಮಸ್ಯೆಗೆ ಪರಿಹಾರ ಹೇಳೋ. ನಾನು ನಮ್ಮಪ್ಪನ ಮಾತು ಮೀರಿ ನಿರ್ಣಯನ ತಗೊಳ್ಳೋನೇ ಆಗಿದ್ದಿದ್ರೆ ಪರ್ಣಿಕಾ ಜೊತೆ ನಿಶ್ಚಿತಾರ್ಥ ಆಗೋ ದಿನಾನೇ ನಾನು ನನ್ನ ನಿರ್ಧಾರ ಹೇಳ್ತಾ ಇದ್ದೆ.